ಈ ನಮ್ಮಮ್ಮ ಒಳ್ಳೆ ಕಾವಿಂಗೆ ಹೂ ಕೊಟ್ಟು ಬಾ, ಸ್ವೀಟ್ ಕೊಟ್ಟು ಬಾ, ಪಿಕ್ಚರ್ ಕರ್ಕೊಂಡೋಗು ಅಂತ ಹೇಳ್ಬಿಡ್ತಾರೆ. ಆದರೆ ಅವಳನ್ನ ತಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನನ್ನೊಬ್ಬನಿಗೆ ಗೊತ್ತು. ಅವಳನ್ನ ತಡ್ಕೊಳ್ಳೋದು ಒಂದೇ, ಈಗಾಗಲೇ ಉರಿತಾ ಇರೋ ಬೆಂಕಿಗೆ ಪೆಟ್ರೋಲ್ ಸುರಿಯೋದು ಒಂದೇ. ಕಾವ್ಯ, ಬಾಮ್ಮ ಮಂಗಳಾರತಿ ತಗೋ. ಓಯ್ ಮಹಾದೇವು, ಬಾರ ಮಂಗಳಾರತಿ ತಗೋ. ಓ ಯಾಕಮ್ಮ, ನಾನೇನು ತಪ್ಪು ಮಾಡಿದೆ? ಆ ಮಂಗಳಾರತಿ ಅಲ್ಲ, ಈ ಮಂಗಳಾರತಿ ಬಾ. ಅಯ್ಯೋ ಇದಾ, ನಾನೆಲ್ಲೋ ನೀನು ನನಗೆ ಉಗಿದು ಉಪ್ಪಿನಕಾಯಿ ಹಾಕಿ ಕರಿತಾ ಇದೀಯ ಅನ್ಕೊಂಬಿಟ್ಟೆ. ಅನ್ಕೋತೀಯ ಅನ್ಕೊಳ್ದೆ ಏನ್ ಮಾಡ್ತೀಯ? ಆ ಮಂಗಳಾರತಿ ತಗೊಂಡ್ ಅಭ್ಯಾಸ ಆಗೋಗಿದ್ಯಲ್ಲ, ಅದಕ್ಕೇನೆ. ಇಷ್ಟು ದೂರ ಹಾಕೊಂಡ್ ನಿಂತ್ಕೊಂಡಿದ್ಯಾ? ಹೆಂಡತಿ ಪಕ್ಕ ನಿಂತ್ಕೊಳ್ಳೋ, ಬಾ. ಒಳ್ಳೇದಾಗ್ಲಿ ಕಂದ ನಿನ್ಗೆ. ನನ್ ಮಗನ್ಗೂ ಯಾವಾಗ್ಲೂ ಒಳ್ಳೇದಾಗ್ಲಿ. ಏನು ಹೇಳು, ನಾನು ಏನು ಅಂದೇ ಇದ್ರು ಹಿಂಗುರಾಯಿಸ್ತಾವಳೆ. ಇವಳು ಯಾವಾಗ ಹೆಂಗಾಡ್ತಾಳೆ ಅಂತಲೇ ಗೊತ್ತಾಗಿಲ್ಲ. ಬೆಳಗ್ಗೆ ಇದ್ದಂಗೆ ಸಂಜೆ ಇರೋಕ್ಕಿಲ್ಲ, ಸಂಜೆ ಇದ್ದಂಗೆ ಬೆಳಗ್ಗೆ ಇರೋಕ್ಕಿಲ್ಲ. ಇವಳನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ಬಿಟ್ಟು. ಏಯ್, ಯಾಕಂಗೆ ಸಿಟ್ಟು ಮಾಡ್ಕೊಂಡು ನೋಡ್ತಿದ್ಯಾ? ನನ್ನ ಮತ್ತಾಗ ವಾಪಸ್ ನಿಂತ್ಬಿಟ್ರೆ ಇನ್ನು ಆಸ್ತಿ ಹಿಂಗಾಗೋಯ್ತಲ್ಲ. ಹೌದು, ಇದೊಂದು ಚೆನ್ನಾಗಿ ಮಾತಾಡು. ಹೌದು. ಏ ಮಾದೇವ, ಒಂದು ನಿಮಿಷ. ಇದ್ಯಾಕಮ್ಮ? ಹಾ, ಅಡಿಗೆ ಮನೇಲಿ ಉಪ್ಪಿನಕಾಯಿ ಜಾಡಿ ಇದೆ, ಅದರಲ್ಲಿಟ್ಟು ನೆನ್ಸ್ಬಿಟ್ಟು ನಾಳೆ ತಿನ್ನು, ಆಯ್ತಾ? ಹೌದು, ಯಾಕಮ್ಮ ಹಂಗೆ ಹೇಳ್ತಿದ್ಯಾ? ಮತ್ತಿನ್ನೇನು, ನೀನು ಮದ್ವೆ ಆಗಿರೋ ಗಂಡ್ಸು, ನಿನ್ ಕೈಲಿ ಹೂವ ಕೊಟ್ರೆ ಯಾಕಮ್ಮ ಅಂತ ಕೇಳ್ತಿದ್ಯಲ್ಲ. ಅದೇವಾ, ಕದ್ದು ನೀನ್ ಪಿಕ್ಚರ್ಗೆ ಹೋಗ್ತಿದ್ಯಲ್ಲ, ಬರೀ ಹೊಡಿಯೋದು ಬಡಿಯೋದು ಅಂತ ಸಿನಿಮಾನ ನೋಡ್ತಿದ್ದು. ಈ ಪ್ರೀತಿ ಪ್ರೇಮದ ಸಿನಿಮಾ ನೀನ್ ನೋಡೇ ಇಲ್ವಾ? ನೀನ್ ಯಾವಾಗ್ಲೂ ನಿನ್ ಸ್ನೇಹಿತರ ಜೊತೆ ಓಡಾಡ್ತೀಯಲ್ಲ, ಅವರು ನಿನ್ಗೇನು ಹೇಳ್ಕೊಟ್ಟಿಲ್ವಾ? ಮಾದೇವು, ನೀನ್ ಯಾಕೋ ಹೀಗಾಗೋದೆ? ಯಾಕೋ ಹೀಗ್ ಬೆಳೆದ್ಬಿಟ್ಟೆ? ಪ್ರತಿ ಒಂದನು ಜಾಂಬವಂತನ ತರ ನಾನೇ ನಿನ್ಗೆಲ್ಲ ನೆನ್ಪು ಮಾಡ್ಕೊಡ್ಬೇಕಾ? ಸಮಾಧಾನ ಮಾಡ್ಕ. ಯಾಕಮ್ಮ ಈ ಪಾಟಿಗೆ ಓಡಾಡ್ತಿದ್ಯಾ? ಈಗ ನಿನ್ ಜೀವನದ ಗುರಿ ಏನು? ನನ್ನ ಜೀವನದ ಗುರಿನಾ? ನಿನ್ಗದು ನೆನ್ಪಿಲ್ವಾ? ಸರಿ ಹೋಯ್ತು. ಪರಮಾತ್ಮ, ನೀನು ನಿನ್ ಹೆಂಡತಿ ಮನ್ಸನ್ನ ಗೆಲ್ಲೋದಿತ್ತಲ್ಲ, ಅದು ಮರ್ತೋಯ್ತಾ? ಏನ್ ಕತೆ? ಏಯ್ ಇಲ್ಲ ಕಣಮ್ಮ, ಅದು ಪ್ರಯತ್ನಗಳು ಜಾರಿ ಅಲ್ಲವೇ. ಇದೆ. ಆ ಪ್ರಯತ್ನಗಳ ಪ್ರಯುಕ್ತನೇ ನಾನು ಈ ಹೂವ ಕೊಟ್ಟಿರೋದು, ತಗೊಂಡೋಗ್ಕೊಡು. ಹೌದು, ಯಾಕಮ್ಮ ಈಗ ಇಷ್ಟೊತ್ತು ಇಡ್ಲೇ ತಾನೆ, ನೀನೇ ಕೊಡ್ಬೋದಿತ್ತಲ್ಲ. ಹೌದು, ನಾನೇ ಕೊಡ್ಬೋದಾಗಿತ್ತು ಅಲ್ಲ. ಅವಳ ಮನ್ಸನ್ನ ಗೆಲ್ಲೋದಕ್ಕೆ ನೀನಂತೂ ಯಾವ ಸಂದರ್ಭಗಳನ್ನು ಸೃಷ್ಟಿ ಮಾಡಲ್ಲ. ನಾನೇ ಸೃಷ್ಟಿ ಮಾಡ್ಕೊಟ್ರೆ ನಾಟಕ ಮಾಡ್ತೀಯ, ನಾಟಕ. ಆಯ್ತು ಬಿಡಮ್ಮ, ಕೊಡ್ತೀನಿ ಬಿಡಮ್ಮ. ನೀನ್ ಇದೊಳ್ಳೆ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ಯಾ ಕಿವಿ ಹಿಂಡದು. ಆಯ್ತಾಯ್ತು, ಇವಾಗೇನು, ನಾನು ಹೋಗಿ ಅವಳಿಗೆ ಈ ಹೂ ಕೊಡ್ಬೇಕು ಅಷ್ಟೇ ತಾನೇ? ಈಗಲೇ ಹೋಯ್ತೀನಿ ಬಿಡಮ್ಮ. ಹೋಗು, ನಕ್ಕೊಂಡು ಹೋಗೋ. ಮನೇನೂ ಲಾಕ್ ಆಗಿದೆ, ಗೇಟು ಲಾಕ್ ಆಗಿದೆಯಲ್ಲ.
ಅಯ್ಯಯ್ಯೋ, ರಾಮ್ ಸರ್ ಮನೆಯವ್ರಿಗೂ ಹುಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಅಂದ್ರೆ ನನ್ ಮೇಲೆ ಏನಾದ್ರೂ ಡೌಟ್ ಬಂದಿದ್ಯಾ? ಎಲ್ಲಿಗೆ ಹೋದ್ರಿ ಪೂಜಾ? ಮನೆ ಲಾಕ್ ಆಗಿದೆ, ಆದ್ರೆ ಫೋನ್ ಒಳ ರಿಂಗ್ ಆಗ್ತಿದೆ. ವಾಟ್ ಈಸ್ ದಿಸ್? ಎಕ್ಸ್ಕ್ಯೂಸ್ ಮೇಡಮ್, ನಿಮ್ಮ ಮನೆ ಪಕ್ಕ ಪೂಜಾ ಅಂತ ಇದ್ರಲ್ಲ, ಅವ್ರ ಮನೆ ಲಾಕ್ ಆಗಿದೆ. ಅವ್ರು ಎಲ್ಲಿಗೆ ಹೋಗಿದ್ದಾರೆ ಅಂತ ನಿಮ್ಗೇನಾದ್ರೂ ಗೊತ್ತಾ? ಅಯ್ಯೋ, ಅವ್ರ ಮನೆ ಖಾಲಿ ಮಾಡ್ಕೊಂಡು ಹೋದ್ರಿ, ಈಗ ಅಲ್ಲಿ ಯಾರು ಇಲ್ಲ. ಯಾರು ಇಲ್ವಾ? ಮೇಡಮ್, ಅವ್ರು ವಾಪಸ್ ಬಂದಾಗ ದಯವಿಟ್ಟು ಇದನ್ನ ಕೊಡಿ. ಅವ್ರ ಊರಿಂದ ಬಂದಿರೋದು, ತುಂಬಾ ಎಮರ್ಜೆನ್ಸಿ ಇದೆ. ರಾಮ್ ಸರು ಊರಿಂದ ಬಂದಿರೋ ಮೆಸೇಜ್ ಅಂತಿದ್ದಾರೆ. ಅಯ್ಯೋ ದೇವ್ರೆ, ಏನಾಗಿದ್ಯಪ್ಪ ಊರಲ್ಲಿ? ಆಂಟಿ ಹತ್ರ ಹೋಗಿ ಫಸ್ಟ್ ಲೆಟರ್ ಇಸ್ಕೊಳ್ಳೋಣ. ಥ್ಯಾಂಕ್ಸ್ ಆಂಟಿ, ನಾನು ಹೇಳ್ದಾಗೆ ಮ್ಯಾನೇಜ್ ಮಾಡಿದ್ದಕ್ಕೆ. ಆ ಲೆಟರ್ ಕೊಟ್ರಲ್ಲ, ಅದು ಸ್ವಲ್ಪ ಕೊಡಿ. ಅಯ್ಯೋ, ಏನು ಇಲ್ವಲ್ಲ ಇದ್ರಲ್ಲಿ. ಸಿಸ್ಟರ್, ಅದು ಎಂಟಿ ಲೆಟರ್ ಸಿಸ್ಟರ್. ಈ ನಮ್ಮಮ್ಮ ಒಳ್ಳೆ ಕಾವಿಂಗೆ ಹೂ ಕೊಟ್ಟು ಬಾ, ಸ್ವೀಟ್ ಕೊಟ್ಟು ಬಾ, ಪಿಕ್ಚರ್ ಕರ್ಕೊಂಡೋಗು ಅಂತ ಹೇಳ್ಬಿಡ್ತಾರೆ. ಆದರೆ ಅವಳನ್ನ ತಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನನ್ನೊಬ್ಬನಿಗೆ ಗೊತ್ತು. ಅವಳನ್ನ ತಡ್ಕೊಳ್ಳೋದು ಒಂದೇ, ಈಗಾಗಲೇ ಉರಿತಾ ಇರೋ ಬೆಂಕಿಗೆ ಪೆಟ್ರೋಲ್ ಸುರಿಯೋದು ಒಂದೇ. ಸಿಮ್ಮೆ, ಇವತ್ತು ನನ್ನ ಕೈಯಾಗಿರೋ ಈ ಹೂವು ನನ್ನ ಪಾಲ್ಗೆ ಯಾವಾಗ ಬೇರೆ ನೀನೇ ಕಾಪಾಡಬೇಕು. ಮದುವಾ ಬೇರೆ ತನಕ ಒಂದು, ಎರಡು, ಮೂರು. ಚಿಂತೆ ಮಾಡಬೇಡ, ಚಿಂತೆ ಮಾಡಲೇಬೇಡ. ದಂಡಿಗೆ ಎದಿರಲಿಲ್ಲ, ದಾಳಿಗೆ ಎದಿರಲಿಲ್ಲ. ಈ ಹೂ ಕೊಡೋದಕ್ಕೆ ಎದುರ್ಕೋಬೇಕಾ? ನಡಿ ನೋಡೇ ಬಿಡವ. ವಾ, ಇವಳು ಕಿವಿಗೆ ಅದೇನೋ ಹಾಕೊಂಡು ಕುಂತವಳೆ. ಕಾವ್ಯ, ಕಾವ್ಯ, ಏಯ್ ಕಾವ್ಯ, ಏ ಕಾಡ್ರಾಕ್ಷಸಿ, ಹಲೋ. ಏನು ಇವಳು ಅದರಾಗೆ ಮುಳುಗೋಗ್ಬಿಟ್ಟವಳೆ ಅನ್ಸ್ತದೆ. ನಾನು ಇಲ್ಲಿ ಗಂಟ್ಲು ಹರ್ಕೊಂಡ್ರು ಇವಳಿಗೆ ಏನು ಕೇಳಿಸ್ತಾನೆ ಇಲ್ವಲ್ಲ. ಏನು ಮಾಡೋದು? ಕರೆದ್ರೆ ಕೇಳ್ಸಕ್ಕಿಲ್ಲ, ಮುಟ್ಟಿ ಎಚ್ಚರ ಮಾಡ್ಲಾ? ಅಯ್ಯೋ ಬೇಡ ಬೇಡ, ಮುಟ್ಟಿದ್ರೆ ತಟ್ಟೆ ಬಿಡ್ತಾಳೆ. ಈಗ ಏನು ಮಾಡೋದು?
ಹಾಂ, ಈ ಹೂನ ಟೇಬಲ್ ಮೇಲೆ ಮಡಗ್ಬಿಟ್ಟು ಹೊಂಟೋಯ್ತೀನಿ, ಆಮೇಲೆ ಅವಳೇ ಮುಡಿಕೊಳ್ಳಿ. ಕಾಡ್ರಾಕ್ಷಸಿ. ಅಯ್ಯೋ ದೇವ್ರೆ, ಈ ಹೂ ಕೊಡದೆ ಹೊರಗಡೆ ಹೋದ್ರೆ ಅಮ್ಮನ ಕೈಲಿ ಒದೆ ಬೀಳ್ತವೆ. ಇಲ್ಲಿ ಹೂ ಕೊಡೋಣ ಅಂತಂದ್ರೆ ಇವಳು ನನಗೆ ಕ್ಯಾರೆ ಅಂತ ಇಲ್ವಲ್ಲ, ಏನ್ ಮಾಡೋದೀಗ? ಅದೇನೋ ರಾಕೆಟ್ ಬೇರೆ ಬಿಡೋದನ್ನ ಹಾಕೊಂಡು ಕೂತವಳೆ, ನಾನು ಎಷ್ಟು ಕೂಗಿದ್ರು ಕೇಳಿಸ್ತಾ ಇಲ್ಲ. ಏನ್ ಮಾಡೋದು? ಮಾಡ್ತೀನಿ. ಅಪ್ಪ ದೇವ್ರೆ, ನೀನೇ ನನ್ನ ಕಾಪಾಡ್ಬಿಟ್ಟೆ ಇವತ್ತು.